ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನದಿಂದ ಹೊಸದಾಗಿ ಒಂದು ವಿಡಿಯೋ ಸರಣಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ ವಿಡಿಯೋ ಸರಣಿ ಏನಪ್ಪಾ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿರೋಂಗೆ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವ್ಯಾವ ಇದಾವೆ ಅದನ್ನ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಯಾಕೆ ತಗೊಂತಿದ್ದೀರಿ ಅಂತ ಹೇಳಿದ್ರೆ, ಕಾಮನ್ ಆಗಿ ಎಕ್ಸಾಮ್ಸ್ ಅಲ್ಲಿ ಅತಿ ಹೆಚ್ಚು ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಯಾವ ಆರ್ಟಿಕಲ್ಸ್ ಮೇಲೆ ಅತಿ ಹೆಚ್ಚು ಎಕ್ಸಾಮ್ಸ್ ಕ್ವಶನ್ಸ್ ಕೇಳಿದಾರೋ ಸೊ ಆ ಆರ್ಟಿಕಲ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟಿದೆ ಈ ಸಪರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀನಿ. ಆ ವಿಡಿಯೋ ಸರಣಿನಲ್ಲಿ ಮೊದಲನೇ ಕ್ಲಾಸ್ ಆಗಿ ಇವತ್ತು ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಕ್ಲಾಸ್ ಅಲ್ಲಿ ಪಾರ್ಟ್ 1 ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ಸ್ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾವು ಆ ಕ್ಲಾಸ್ ಸ್ಟಾರ್ಟ್ ಮಾಡೋಕೆ ಮುಂದ್ಗಡೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಪಾರ್ಟ್ 1 ಸಂಬಂಧಪಟ್ಟಿರಂಗೆ ಇವಾಗ ನಾವು ಡಿಸ್ಕಸ್ ಮಾಡೋಣ. ಪಾರ್ಟ್ 1 ಹೋಗೋಕೆ ಮುಂದ್ಗಡೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಪಾರ್ಟ್ಸ್ ಇದಾವೆ ಅಂತ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ 22 ಪಾರ್ಟ್ಸ್ ಇದಾವೆ. ಟೋಟಲ್ 22 ಪಾರ್ಟ್ಸ್ ಇದಾವೆ. ಸಪರೇಟ್ ಪ್ರತಿಯೊಂದು ಪಾರ್ಟ್ಗೂ ಅದರದೇ ಆದ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಫೀಚರ್ಸ್ ಇದಾವೆ. ಸೊ ಹಾಗೆ ನಾವು ಪಾರ್ಟ್ 1 ಅಲ್ಲಿ ತಗೊಂಡ್ರೆ ಪಾರ್ಟ್ 1 ಏನನ್ನ ಹೇಳ್ತದೆ ಅಂತ ಹೇಳಿದ್ರೆ ನಮ್ಮ ದೇಶ, ನಮ್ಮ ದೇಶದ ಹೆಸರು, ನಮ್ಮ ದೇಶ ಯಾವ ತರ ಕ್ರಿಯೇಟ್ ಆಗಿದೆ, ನಮ್ಮ ದೇಶದ ಭೂಭಾಗ ಯಾವುದು ಅಂತ ಹೇಳ್ತಕ್ಕಂಥದ್ದೇ ಪಾರ್ಟ್ 1. ಸೊ ನಾವು ಇವತ್ತು ಪಾರ್ಟ್ 1 ಅನ್ನ ಡಿಸ್ಕಸ್ ಮಾಡೋಣ. ಪಾರ್ಟ್ 1 ಅಲ್ಲಿ ಮೊದಲನೇದಾಗಿ ಮೊದಲನೇ ಆರ್ಟಿಕಲ್ ಬಗ್ಗೆ ಹೋಗೋಣ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೊದಲನೇ ಆರ್ಟಿಕಲ್ ಅಲ್ಲಿ ಏನಂತಿದೆ ಅಂತ ಹೇಳಿದ್ರೆ ನಾವು ಓದ್ತೀನಿ. ನಾನು ಇದನ್ನೆಲ್ಲ ಇಂಗ್ಲಿಷ್ ಅಲ್ಲೇ ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಕಾಮನ್ ಆಗಿ ಎರರ್ ಇರೋದಿಲ್ಲ. ನೀವು ಯಾವುದೇ ಒಂದು ಎಕ್ಸಾಮ್ ತಗೊಂಡೋದ್ರೆ ಅಥವಾ ಎಕ್ಸಾಮ್ ತಗೊಳೋವಾಗ ಗೈಡ್ ಲೈನ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಸ್ಥಳೀಯ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನಿಮ್ಗೆ ಏನಾರ ಡೌಟ್ ಇದ್ರೆ ಇಂಗ್ಲಿಷ್ ಅಲ್ಲಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಎಕ್ಸಾಮ್ ಆನ್ಸರ್ ನ ಐಡೆಂಟಿಫೈ ಮಾಡಿ ಅಂತಾರೆ. ಇಂಗ್ಲಿಷ್ ಫೈನಲ್ ಆಗಿರ್ತಕ್ಕಂಥದ್ದು, ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಫೈನಲ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆ ಒಂದು ಕಾರಣದಿಂದ ಎಲ್ಲಾ ವಿಡಿಯೋಗಳನ್ನು ನಾನು ಇಂಗ್ಲಿಷ್ ಅಲ್ಲೇ ರಿಟರ್ನ್ ಮಾಡಿದ್ದೀನಿ PDF ಅಲ್ಲಿ. ಸೊ ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆರ್ಟಿಕಲ್ 1 ಯಾವ ತರ ಇದೆ ಅಂತ ಹೇಳ್ತೀನಿ. ಇಟ್ ಸೇಸ್ ದಟ್ ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ಇಂಡಿಯಾ ಅನ್ನೋದು ಒಂದು ದೇಶ, ಆ ದೇಶಕ್ಕೆ ಇನ್ನೊಂದು ದೇಶ ಇದೆ, ಅದು ಭಾರತ. ಅದು ಯಾವ ತರ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ ಮೊದಲನೇ ಆರ್ಟಿಕಲ್ ಅಲ್ಲಿ. ಸೊ ಮೊದಲನೇ ಆರ್ಟಿಕಲ್ ಅಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 3 ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಯಾವ್ದು ಅಂತ ಹೇಳಿದ್ರೆ ಇಂಡಿಯಾ, ಭಾರತ, ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ಈ 3 ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊದಲನೇ ಆರ್ಟಿಕಲ್ ಅಲ್ಲಿ. ಯಾಕೆಪ್ಪ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ನಮ್ಮ ದೇಶ ಕ್ರಿಯೇಟ್ ಆದ್ಮೇಲೆ ನಮ್ಮ ದೇಶಕ್ಕೆ ಯಾವ್ದು ಹೆಸರು ಕೊಡಬೇಕು ಅನ್ನೋ ಒಂದು ಡಿಬೇಟ್ ಬರುತ್ತೆ. ಆಗ ಕೆಲವರು ಭಾರತ ಅನ್ನೋ ಹೆಸರು ಪರವಾಗಿದ್ರೆ ಕೆಲವರು ಇಂಡಿಯಾ ಅನ್ನೋ ಹೆಸರು ಪರವಾಗಿರ್ತಾರೆ. ಭಾರತ ಅನ್ನೋರ ಹೆಸರು ಪರವಾಗಿರ್ತಾರಲ್ಲ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಾರತ ಎಂಬುದು ನಮ್ಮ ಪೂರ್ವಜರ ಕಾಲದಿಂದಲೂ ಈ ದೇಶವನ್ನ ಐಡೆಂಟಿಫೈ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಹೆಸರು. ಸೊ ನಮ್ಮ ಹೊಸ ದೇಶಕ್ಕೆ ಭಾರತ ಅನ್ನೋ ಹೆಸರೇ ಇರಬೇಕು ಅಂತ ಕೆಲವರು ಹೇಳ್ತಾರೆ. ಅದೇ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಇಂಡಿಯಾ ಸಪೋರ್ಟ್ ಆಗಿರ್ತಕ್ಕಂಥವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಾರತ ದೇಶದಿಂದ ಆಚೆಗಡೆ ಇರೋ ಅಂದ್ರೆ ಬೇರೆ ದೇಶದವರು ನಮ್ಮ ದೇಶವನ್ನು ಇಂಡಿಯಾ ಅನ್ನೋ ಒಂದು ಹೆಸರಿಂದ ಐಡೆಂಟಿಫೈ ಮಾಡ್ತಾ ಇದ್ರು. ಆ ಒಂದು ಕಾರಣದಿಂದ ನಾವ್ ಹೇಳ್ತಾ ಇದ್ರಿ ಇಂಡಿಯಾ ಅಂತ ಇರ್ಬೇಕು ಅಂತ ಬರುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಡಿಸ್ಕಸ್ ನಡೆಯುತ್ತೆ. ಸೊ ಆ ಒಂದು ಕಾರಣದಿಂದ ಡ್ರಾಫ್ಟಿಂಗ್ ಕಮಿಟಿ ಏನ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಆ 2 ಹೆಸರನ್ನು ಜಾಯಿನ್ ಮಾಡೋದಕ್ಕೆ ಸೊ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಇಂಡಿಯಾ ಭಾರತ್ ಅನ್ನೋದು ಒಂದು ಸೆಂಟೆನ್ಸ್ ಕೊಡ್ತಾರೆ. ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಇಂಡಿಯಾ ಅಂದ್ರೇನು ಭಾರತ ದೇಶನೇ, ಭಾರತ ಅಂದ್ರೇನು ನಮ್ಮ ದೇಶನೇ ಅನ್ನೋ ಒಂದು ಅಂತ ಹೇಳ್ಬಿಟ್ಟು ಜನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಂಡಿಯಾ ದಟ್ ಈಸ್ ಭಾರತ್ ಇವೆರಡು ವರ್ಡ್ ಅನ್ನು ಜಾಯಿನ್ ಮಾಡಿಸೋ ಎರಡು ಅಂದ್ರೆ ಆಪೋಸಿಟ್ ಅವರು ಫಾರ್ ಎರಡು ಕಡೆಯವರು ಸಮಾಧಾನ ಆಗ್ತಾರೆ. ಮತ್ತೆ ಯೂನಿಯನ್ ಆಫ್ ಸ್ಟೇಟ್ಸ್ ಈ ವರ್ಡ್ ಸಂಬಂಧಪಟ್ಟಿರಂಗೆ ತುಂಬಾ ಡಿಬೇಟ್ ನಡೆದಿದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಡಿಸ್ಕ್ರೈಬ್ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣದಿಂದ ನಾನು ಯೂನಿಯನ್ ಆಫ್ ಸ್ಟೇಟ್ಸ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೆ 2 ರೀಸನ್ ಕೊಡ್ತಾರೆ ಅವರು. ಮೊದಲನೇದಾಗಿ ಇಂಡಿಯನ್ ಫೆಡರೇಷನ್ ಇಸ್ ನಾಟ್ ಎ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್ ಲೈಕ್ ಅಮೆರಿಕಾ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಾರತ ದೇಶದ ಫೆಡರೇಷನ್ ಯಾವುದೇ ತರವಾದ ಅಗ್ರಿಮೆಂಟ್ ಮುಖಾಂತರವಾಗಿ ಮಾಡಿಕೊಂಡಿರ್ತಕ್ಕಂಥ ಫೆಡರೇಷನ್ ಅಥವಾ ದೇಶ ಅಲ್ಲ ಅಂತ ಹೇಳ್ತಾರೆ. ಆ ಒಂದು ಕಾರಣದಿಂದ ನಾನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ತಗೊಂಡಿದ್ದೀನಿ. ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಡ್ತಾರೆ ಅಂದ್ರೆ ಅಮೆರಿಕ ಕೊಡ್ತಾರೆ. ಸೊ ಅಮೆರಿಕದ ಇಷ್ಟು ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಂತ ಹೇಳಿದ್ರೆ ಅಮೆರಿಕದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 13 ರಾಜ್ಯಗಳಿರ್ತದೆ. ಸಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ 13 ರಾಜ್ಯಗಳಿರ್ತವೆ. ಆ 13 ರಾಜ್ಯಗಳು ಯಾವಾಗ ಒಂದುಗೂಡಿ ಅಮೆರಿಕ ಆಗತ್ತೆ ಅಂತ ಹೇಳಿದ್ರೆ ಆಫ್ಟರ್ ಅಮೆರಿಕನ್ ಸಿವಿಲ್ ವಾರ್. ಸೊ ಅಮೆರಿಕದ ಸಿವಿಲ್ ವಾರ್ ಆದ್ಮೇಲೆ
ವಾಷಿಂಗ್ಟನ್ ಡಿ ಸಿ ಅವರ ನೇತೃತ್ವದಲ್ಲಿ 13 ರಾಜ್ಯಗಳು ಒಂದು ಅಗ್ರಿಮೆಂಟ್ ಬಂದು ಆ 13 ರಾಜ್ಯಗಳು ಸೇರಿ ಒಂದು ದೇಶ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಅಗ್ರಿಮೆಂಟ್ ಮುಖಾಂತರವಾಗಿ ಅಮೆರಿಕ ಅನ್ನೋ ದೇಶ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ನಮ್ದು ಆತರ ಯಾವುದೇ ತರವಾದ ರಾಜ್ಯಗಳ ಮಧ್ಯೆ ಅಗ್ರಿಮೆಂಟ್ ನಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ದೇಶ ಅಲ್ಲ. ಆ ಒಂದು ಕಾರಣದಿಂದ ನಾನು ಇಂಡಿಯಾ ಈಸ್ ನಾಟ್ ಎ ಫೆಡರೇಷನ್ ಆಫ್ ಸ್ಟೇಟ್, ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ನಾನು ಈ ವರ್ಡ್ ಅನ್ನ ಡಿಸ್ಕ್ರೈಬ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದ್ದೀನಿ ಮೊದಲನೇ ಆರ್ಟಿಕಲ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳ್ತಾರೆ. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಸ್ಟೇಟ್ ಕೆನಾಟ್ ಗೋ ಅವೇ ಫ್ರಮ್ ದ ಯೂನಿಯನ್. ಸೊ ಭಾರತ ದೇಶದಲ್ಲಿ ಯಾವುದೇ ಒಂದು ಕಾರಣಕ್ಕೂ ರಾಜ್ಯ ಬಯಸಿದರೆ ನಮ್ಮ ದೇಶದಿಂದ ಬೇರೆ ಹೋಗಲು ಸಾಧ್ಯವಿಲ್ಲ. ಅದೇ ನೀವು ಅಮೆರಿಕದಲ್ಲಿ ತಗೊಂಡ್ರೆ, ಅಮೆರಿಕ ದೇಶ ಕ್ರಿಯೇಟ್ ಆಗಿರೋದು ಒಂದು ಅಗ್ರಿಮೆಂಟ್ ಮುಖಾಂತರವಾಗಿ. ಸೊ ಅಗ್ರಿಮೆಂಟ್ ಅನ್ನ ಮುರ್ಕೊಂಡು ಅಥವಾ ಅಗ್ರಿಮೆಂಟ್ ಇಂದ ಅವರು ಬೇರೆ ಹೋಗಬಹುದು, ಅದು ಅಮೆರಿಕದಲ್ಲಿ ಪಾಸಿಬಲ್ ಇದೆ. ಬಟ್ ನಮ್ಮ ದೇಶದಲ್ಲಿ ಆತರ ಯಾವುದೇ ಕಾರಣಕ್ಕೂ ಒಂದು ರಾಜ್ಯ ಬಯಸಿದರೆ ನಮ್ಮ ದೇಶವನ್ನು ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ. ಆ ಒಂದು ಕಾರಣದಿಂದ ನಾನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಡಿಸ್ಕ್ರೈಬ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಏನೋ ಕಾರಣ ಇಲ್ಲ ಅಂತ ಹೇಳ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೂನಿಯನ್ ಆಫ್ ಸ್ಟೇಟ್ಸ್ ಬಗ್ಗೆ ಡಿಸ್ಕ್ರೈಬ್ ಮಾಡುವಾಗ ಹೇಳತಕ್ಕಂತ 2 ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಈಗ ಮೊದಲನೇ ಆರ್ಟಿಕಲ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎರಡನೇ ಆರ್ಟಿಕಲ್ ಏನಪ್ಪಾ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರೊವೈಡ್ಸ್ ಫಾರ್ ಅಡ್ಮಿಷನ್ ಟ್ರಾನ್ಸ್ಫರ್ ಆಫ್ ಟೆರಿಟರಿ ಟು ಎ ಫಾರಿನ್ ಕಂಟ್ರಿ. ಇದು ಏನಪ್ಪಾ ಹೇಳ್ತಂದ್ರೆ, ಬೇರೆ ದೇಶದ ಭೂಭಾಗ ಅಥವಾ ನಮ್ಮ ದೇಶದ ಭೂಭಾಗ ಬೇರೆ ದೇಶಕ್ಕೆ ಕೊಡುವಾಗ ಅಥವಾ ಬೇರೆ ದೇಶದಿಂದ ನಾವು ನಮ್ಮ ದೇಶದ ಬೌಂಡ್ರಿಗೆ ಆಡ್ ಮಾಡ್ಕೊಳ್ಳುವಾಗ ಏನೇನೆಲ್ಲ ಪ್ರೊಸೀಜರ್ ಫಾಲೋ ಆಗ್ಬೇಕು, ಪ್ಲಸ್ ಅದನ್ನ ಮಾಡತಕ್ಕಂತ ಶಕ್ತಿ ಯಾರಿಗಿದೆ ಅಂತ ಹೇಳ್ತಕ್ಕಂಥದ್ದೇ ಆರ್ಟಿಕಲ್ 2. ಆರ್ಟಿಕಲ್ 2 ನಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪಾ ಹೇಳ್ತಾ ಅಂದ್ರೆ, ಬೇರೆ ದೇಶಕ್ಕೆ ನಮ್ಮ ದೇಶದ ಭೂಭಾಗವನ್ನು ಟ್ರಾನ್ಸ್ಫರ್ ಮಾಡ್ಬೇಕಾಗ್ಲಿ ಅಥವಾ ಬೇರೆ ದೇಶದ ಭೂಭಾಗವನ್ನು ನಮ್ಮ ದೇಶದೊಳಗಡೆ ಆಡ್ ಮಾಡ್ಕೋಬೇಕಾಗ್ಲಿ, ಅದಕ್ಕೆ ಯಾವ ಆರ್ಗನೈಸೇಷನ್ಗೆ ಪವರ್ ಕೊಟ್ಟಿದೆ ಅಂದ್ರೆ ಪಾರ್ಲಿಮೆಂಟ್ ಮಾತ್ರ ಪವರ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಶಾಸನ ಸಭೆಗೆ ಆ ಅಧಿಕಾರವನ್ನು ಕೊಟ್ಟಿಲ್ಲ. ಅದನ್ನು ಕ್ಲಿಯರ್ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಮಾತ್ರನೇ ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ, ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿದೆ. ಇತ್ತೀಚೆಗೆ ಸಂಬಂಧಪಟ್ಟಿರೋ ಹಂಗೆ ಆತರ ಯಾವ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 100ನೇ ಅಮೆಂಡ್ಮೆಂಟ್ 2016ನಲ್ಲಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶ್ಗೆ ಹೋಗಿರೋ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಇರತಕ್ಕ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕ ಶೇಖ್ ಹಸೀನಾ ಅವರಿಬ್ಬರು ಮಧ್ಯೆ ಒಂದು ಒಪ್ಪಂದ ಏರ್ಪಟ್ಟು ಭಾರತ ದೇಶದ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಲ್ಯಾಂಡ್ ಅನ್ನ ಭಾರತ ದೇಶಕ್ಕೆ ಬಿಟ್ಕೊಟ್ರು. ಪ್ಲಸ್ ಭಾರತ ದೇಶದಿಂದ ಹೊರಗಡೆ ಇರ್ತಕ್ಕಂಥ ಭಾರತ ದೇಶದ ಭೂಮಿಯನ್ನು ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ರು. ಆಗ ಅವೆರಡಕ್ಕೂ ಒಪ್ಪಂದಕ್ಕೂ ಸಂಬಂಧಪಟ್ಟಿರೋ ಹಂಗೆ 100ನೇ ಅಮೆಂಡ್ಮೆಂಟ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಈ ಆರ್ಟಿಕಲ್ 2 ಸಂಬಂಧಪಟ್ಟಿರೋ ಹಂಗೆ. ಎರಡನೇ ಆರ್ಟಿಕಲ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಆರ್ಟಿಕಲ್ 3ನೇದು ಸುಮಾರು 5 ಆಸ್ಪೆಕ್ಟ್ಸ್ ಅನ್ನ ಹೊಂದಿದೆ. ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ, ಫಾರ್ಮೇಶನ್ ಆಫ್ ಎ ಸ್ಟೇಟ್ ಬೈ ಮರ್ಜಿಂಗ್ 2 ಸ್ಟೇಟ್ಸ್ ಆರ್ ಬೈ ಬೈಫರ್ಕೇಟಿಂಗ್ ಎಕ್ಸಿಸ್ಟಿಂಗ್ ಸ್ಟೇಟ್. ಯಾವುದೇ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರೆ 2 ಆಲ್ರೆಡಿ ಇರತಕ್ಕಂತ ರಾಜ್ಯವನ್ನು ಜಾಯಿನ್ ಮಾಡಿ ಒಂದಿಷ್ಟು ರಾಜ್ಯವಾಗಿ ಕ್ರಿಯೇಟ್ ಮಾಡಬಹುದು ಅಥವಾ ಒಂದು ರಾಜ್ಯವನ್ನು 2 ರಾಜ್ಯಗಳಾಗಿ ವಿಭಾಗಿಸಲೂಬಹುದು ಅನ್ನೋದ್ರ ಬಗ್ಗೆ ಮೊದಲನೇ ಆಸ್ಪೆಕ್ಟ್ಸ್ ಡಿಸ್ಕಸ್ ಮಾಡ್ತಾರೆ ಆರ್ಟಿಕಲ್ 3 ನಲ್ಲಿ. ಎರಡನೇ ಆಸ್ಪೆಕ್ಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಇನ್ಕ್ರೀಸಿಂಗ್ ಏರಿಯಾ ಆಫ್ ದ ಸ್ಟೇಟ್, ಅಂದ್ರೆ ಯಾವುದೇ ಒಂದು ರಾಜ್ಯದ ಭೂಭಾಗವನ್ನು ಪಾರ್ಲಿಮೆಂಟ್ ಬಯಸಿದರೆ ಆ ರಾಜ್ಯದ ಭೂಭಾಗಕ್ಕೆ ಹೆಚ್ಚಿಸಲೂಬಹುದು, ಮತ್ತೆ ಯಾವುದೇ ಒಂದು ರಾಜ್ಯದ ಭೂಭಾಗವನ್ನು ಕಡಿತಗೊಳಿಸಲೂಬಹುದು, ರೆಡ್ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು 3ನೇ ಆಸ್ಪೆಕ್ಟ್ ಡಿಸ್ಕಸ್ ಮಾಡುತ್ತೆ. ಮತ್ತೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಮಾಡಲೂಬಹುದು, ಅದು ಸಹ ಪಾರ್ಲಿಮೆಂಟ್ ಇರ್ತಕ್ಕಂಥ ಪವರ್. ಪ್ಲಸ್ 5ನೇದು ಯಾವುದೇ ತರವಾದ ರಾಜ್ಯಕ್ಕೆ ತನ್ನ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋ ಪವರ್ ಸಹ ಪಾರ್ಲಿಮೆಂಟ್ ಇದೆ. ಸೊ ಯಾವುದೇ ಕಾರಣಕ್ಕೂ ಈ ಎಲ್ಲಾ ಆಸ್ಪೆಕ್ಟ್ಸ್ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಶಾಸನ ಸಭೆಗೆ ಅಧಿಕಾರ ಇರೋದಿಲ್ಲ. ಈ ಎಲ್ಲಾ ಆಸ್ಪೆಕ್ಟ್ಸ್ ಪಾರ್ಲಿಮೆಂಟ್ ಅಂದ್ರೆ ಕೇಂದ್ರ ಶಾಸನ ಸಭೆಗೆ ಮಾತ್ರ ಅಧಿಕಾರ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟಿದೆ ಆರ್ಟಿಕಲ್ 3 ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆರ್ಟಿಕಲ್ 3 5 ಆಸ್ಪೆಕ್ಟ್ಸ್ ಅನ್ನು ಹೊಂದಿದೆ. ಅದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಮೊದಲನೇ ಆಸ್ಪೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟೇಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಆಲ್ರೆಡಿ ಇರ್ತಕ್ಕಂಥ 2 ಸ್ಟೇಟ್ ಅನ್ನ ಜಾಯಿನ್ ಮಾಡಿ ಒಂದು ಸ್ಟೇಟ್ ಆಗೋದು ಕ್ರಿಯೇಟ್ ಮಾಡಬಹುದು, ಅಥವಾ ಒಂದು ಸ್ಟೇಟ್ ಆಗಿರ್ತಕ್ಕಂಥ ರಾಜ್ಯವನ್ನು 2 ಮಾಡಬಹುದು, ಡಿವೈಡ್ ಮಾಡಿ 2 ರಾಜ್ಯಗಳಾಗಿ ಮಾಡಬಹುದು. ಎರಡನೇ ಆಸ್ಪೆಕ್ಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ರಾಜ್ಯದ ಬೌಂಡ್ರಿ ಲ್ಯಾಂಡ್ ಬೌಂಡ್ರಿನ ಏನನ್ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಪಾರ್ಲಿಮೆಂಟ್ ಬಯಸಿದ್ರೆ ಮಾಡಬಹುದು, ಅಥವಾ ಯಾವುದೇ ಒಂದು ರಾಜ್ಯದ ಲ್ಯಾಂಡ್ ಬೌಂಡ್ರಿನ ಡಿಕ್ರೀಸು ಪಾರ್ಲಿಮೆಂಟ್ ಬಯಸಿದ್ರೆ ಮಾಡಬಹುದು. ಮತ್ತೆ ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಏನನ್ನ ಆರ್ಗನೈಸೇಷನ್ ಮಾಡ್ಬೇಕಂದ್ರೆ ಸಹ ಅದು ಸಹ ಪಾರ್ಲಿಮೆಂಟ್ ಮಾಡಬಹುದು. ಮತ್ತೆ ರಾಜ್ಯಕ್ಕೆ ಬೇರೆ ಹೆಸರನ್ನು ಕೊಡ್ಬೇಕಂದ್ರೆ ಕೂಡ ಅದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟಿದೆ ಆರ್ಟಿಕಲ್ 3 ಹೇಳುತ್ತೆ.
ಸೊ ಈ 5 ಆಸ್ಪೆಕ್ಟ್ಸ್ ಗೆ ಏನನ್ನ ಚೇಂಜ್ ಮಾಡೋಕೆ, ಯಾವುದೇ ಒಂದು ರಾಜ್ಯನ ಕ್ರಿಯೇಟ್ ಮಾಡ್ಬೇಕಂದ್ರೆ ಆ ರಾಜ್ಯಕ್ಕೆ ಹೆಸರು ಚೇಂಜ್ ಮಾಡಬೇಕು ಅಂತ ಏನನ್ನ ಇದ್ರೆ ಅದಕ್ಕೆ ಯಾವ ಯಾವ ತರ ಪ್ರೊಸೀಜರ್ ನ ಫಾಲೋ ಆಗಬೇಕು ಅಂತ ಹೇಳ್ಬಿಟ್ಟಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಪರೇಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಪ್ರೊಸೀಜರ್ ನ ನಾವು ಈಗ ಡಿಸ್ಕಸ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ. ಮೊದಲನೇದು, ಬಿಲ್ ಮೇ ಬಿ ಇಂಟ್ರೊಡ್ಯೂಸ್ ಆನ್ ಐದರ್ ಹೌಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ರಾಜ್ಯ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಿರಂಗೆ ಒಂದು ಎಕ್ಸಾಂಪಲ್ಸ್ ತಗೊಂಡು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ರಾಜ್ಯ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್, ಆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಆ ಯಾವ ಹೌಸ್ ಅಲ್ಲಿ, ಐದರ್ ಲೋಯರ್ ಹೌಸ್ ಆರ್ ಅಪ್ಪರ್ ಹೌಸ್, ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಲೋಕಸಭೆನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾ, ರಾಜ್ಯಸಭೆಯಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೇಕಾ ಅನ್ನೋದು ಡಿಬೇಟ್. ಅದರಲ್ಲಿ ಮೊದಲನೇದಾಗಿ ಅವ್ರು ಹೇಳ್ತಾರೆ, ಮೊದಲನೇ ಸ್ಟೇಟ್ಮೆಂಟ್ ಇದೆ, ಕ್ಲಿಯರ್ ಆಗುತ್ತೆ. ಸೊ ಬಿಲ್ ಐದರ್ ಹೌಸ್ ಅಂತ ಹೇಳಿದರೆ, ಸೊ ರಾಜ್ಯಸಭೆದಲ್ಲಾದ್ರೂ ಬಿಲ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬಹುದು, ಲೋಕಸಭೆದಲ್ಲಾದ್ರೂ ಫಸ್ಟ್ ಬಿಲ್ ಇಂಟ್ರೊಡ್ಯೂಸ್ ಮಾಡಬಹುದು. ಮತ್ತೆ ಇನ್ನ ಒಂದೇನಂತ ಹೇಳಿದ್ರೆ ಸೆಕೆಂಡ್, ಬಿಲ್ ಮೇ ಬಿ ಪ್ರೈವೇಟ್ ಮೆಂಬರ್ ಬಿಲ್ ಆರ್ ಗೌರ್ಮೆಂಟ್ ಮೆಂಬರ್ ಬಿಲ್ ಅಂತ ಹೇಳ್ಬಿಡ. ಬಿಲ್ ಪ್ರೈವೇಟ್ ಮೆಂಬರ್ ಆದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು ಹೌಸ್ಗೆ, ಅಥವಾ ಗೌರ್ಮೆಂಟ್ ಮೆಂಬರ್ ಬಿಲ್ ಆದ್ರೂ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಫ್ರೆಂಡ್ಸ್, ಇವಾಗ ನಿಮಗೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಪ್ರೈವೇಟ್ ಮೆಂಬರ್ ಅಂದ್ರೆ ಯಾರು, ಗೌರ್ಮೆಂಟ್ ಮೆಂಬರ್ ಅಥವಾ ಗೌರ್ಮೆಂಟ್ ಬಿಲ್ ಅಂದ್ರೆ ಹೆಂಗ್ರೆ ಕನ್ಸಿಡರ್ ಮಾಡ್ತದೆ ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟಿದೆ, ಒಂದು ಡೌಟ್ ಬಂದಿರಬಹುದು. ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡೋಣ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ದೇಶದಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ನಮ್ಮ ದೇಶದಲ್ಲಿ. ಈಗ ಟೋಟಲ್ 545 ಜನ ಎಂಪಿಗಳಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ತಗೊಳ್ಳಿ, 320 ಜನ ಬಿಜೆಪಿ ಅವರು ಇದ್ದಾರೆ, ಮಿಕ್ಕಿರೋರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಇನ್ನ 225 ಜನ ಆಪೋಸಿಷನ್ ಪಾರ್ಟಿ ಅವರು ಇದ್ದಾರೆ. ಇವರು ಮೆಜಾರಿಟಿ ಇರೋದ್ರಿಂದ ಇವರು ಗೌರ್ಮೆಂಟ್ ಫಾರ್ಮ್ ಮಾಡಿದರೆ, ಇವರು ಆಪೋಸಿಟ್ ಅಲ್ಲಿ ಕೂತಿದ್ದಾರೆ. ಈಗ ಈ 320 ಜನದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಒಂದು 20 ಜನ ಇದ್ದಾರೆ ಅನ್ಕೊಳ್ಳಿ. ಕ್ಯಾಬಿನೆಟ್ ಮಿನಿಸ್ಟರ್ 20, ಮಿಕ್ಕಿರೋ ಜನ ಮಾಮೂಲಿ ಎಂಪಿಸ್, ಬಿಜೆಪಿ ನಲ್ಲಿ ಇರ್ತಕ್ಕಂಥ ಮಾಮೂಲಿ ಎಂಪಿಸು. ಸೊ ಪ್ಲಸ್ ಈ 225 ಜನ, ಟೋಟಲ್ 525 ಜನ. ಪ್ರೈವೇಟ್ ಮೆಂಬರ್ಸ್ ಯಾರು ಅಂತ ಹೇಳಿದ್ರೆ ಈ 525 ಜನ ಇದಾರಲ್ವಾ, ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನು ಬಿಟ್ಟು ಉಳಿದೆಲ್ಲ ಎಂಪಿಗಳು ಪ್ರೈವೇಟ್ ಮೆಂಬರ್ಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಏನನ್ನ ಬಿಜೆಪಿ ನಲ್ಲಿ ಇರ್ತಕ್ಕಂಥ ಈ 300 ಜನರಲ್ಲಿ ಯಾರನ್ನ ಒಬ್ರು ಒಂದು ಸ್ಟೇಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಇಲ್ಲ ಒಂದು ಸ್ಟೇಟ್ ಗೆ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತೆಲ್ಲ ಪಾರ್ಲಿಮೆಂಟ್ ಗೆ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರೆ, ಅವರು ಸಹ ಬಿಜೆಪಿ ಪಾರ್ಟಿನಲ್ಲಿ ಇದ್ರೂ ಸಹ ಅವರು ಬಿಲ್ ಅನ್ನ ಪ್ರೈವೇಟ್ ಬಿಲ್ ಅಂತ ಕನ್ಸಿಡರ್ ಮಾಡ್ಕೊಳೋದು. ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಮೆಂಬರ್ ಸಹ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಕೂಡ ಅದನ್ನ ಪ್ರೈವೇಟ್ ಬಿಲ್ ಅಂತೆ ಕನ್ಸಿಡರ್ ಮಾಡ್ಕೊಳೋದು. ಬರೀ ಕ್ಯಾಬಿನೆಟ್ ಮಿನಿಸ್ಟರ್, 20 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಇದಾರಲ್ಲ, ಈ ಕ್ಯಾಬಿನೆಟ್ ಮಿನಿಸ್ಟರ್ ಏನನ್ನ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ಅದು ಗೌರ್ಮೆಂಟ್ ಬಿಲ್ ಅಂತ ಕನ್ಸಿಡರ್ ಮಾಡ್ಕೊಳೋದು. ಸೊ ನಿಮ್ಗೆ ಪ್ರೈವೇಟ್ ಮೆಂಬರ್ ಬಿಲ್, ಗೌರ್ಮೆಂಟ್ ಬಿಲ್ ಅನ್ನೋದು ಡಿಫ್ರೆನ್ಸ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೂರನೇದು, ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಪ್ರಿಯರ್ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್ ವಾಸ್ ರಿಕ್ವೈರ್ಡ್ ಟು ಬಿ ಇಂಟ್ರೊಡಕ್ಷನ್ ಆಫ್ ದ ಬಿಲ್. ಬಿಲ್ ಏನನ್ನ ಐದರ್ ಹೌಸ್, ಲೋಯರ್ ಹೌಸ್ ಅನ್ನಾಗ್ಲಿ ಅಪ್ಪರ್ ಹೌಸ್ ಅನ್ನಾಗ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಪ್ರೆಸಿಡೆಂಟ್ ಅವರ ಪ್ರಿಯರ್ ಪರ್ಮಿಷನ್ ತಗೊಂಡಿರ್ಬೇಕು ಅಂತ ಹೇಳ್ತದೆ, ಮೂರನೇ ಕಂಡೀಷನ್. ನಾಲ್ಕನೇ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಪ್ರೆಸಿಡೆಂಟ್ ಅವ್ರಿಗೆ ಇರ್ತಕ್ಕಂಥದ್ದು. ಪ್ರೆಸಿಡೆಂಟ್ ಬಿಫೋರ್ ಗಿವಿಂಗ್ ದ ಪರ್ಮಿಷನ್ ಈ ರೆಫರ್ಸ್ ಟು ದ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ಇಸ್ ಕನ್ಸಿಡರೇಷನ್. ಸೊ ಪ್ರೆಸಿಡೆಂಟ್ ಏನನ್ನ ರಾಜ್ಯ ಹೆಸರು ಚೇಂಜ್ ಮಾಡೋರಿಗೆ, ಹೊಸ ರಾಜ್ಯ ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಆ ಬಿಲ್ ಅನ್ನ ಬಿಲ್ ಪರ್ಮಿಷನ್ ಅನ್ನ ಪ್ರೆಸಿಡೆಂಟ್ ಅವ್ರ ಪರ್ಮಿಷನ್ ಮೊದಲು ತಗೋಬೇಕು. ಸೊ ಪ್ರೆಸಿಡೆಂಟ್ ಅವರು ಪರ್ಮಿಷನ್ ಕೊಡೋಕ್ ಮುಂದ್ಗಡೆ ರಾಜ್ಯ ಸರ್ಕಾರ, ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕನ ಡಿವೈಡ್ ಮಾಡ್ಬೇಕು ಅಂತಿದ್ದಾರೆ ಅನ್ಕೊಳ್ಳಿ, ಕರ್ನಾಟಕ ರಾಜ್ಯ ಸರ್ಕಾರನ ಒಪಿನಿಯನ್ ಕೇಳಬೇಕು ಪ್ರೆಸಿಡೆಂಟ್ ಅವರು. ಏನು ನಿಮ್ಮ ಒಪಿನಿಯನ್, ಈ ಬಿಲ್ಗೆ ಪಾರ್ ಆಗಿದ್ದಾರೆ, ಹೆಗನೆಸ್ಟ್ ಆಗಿದ್ದಾರೆ ಅಂತ ಕೇಳಬೇಕು. ಐದನೇ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಒಪಿನಿಯನ್ ಎಕ್ಸ್ಪ್ರೆಸ್ಡ್ ಬೈ ದ ಸ್ಟೇಟ್ ಮೇ ಆರ್ ಮೇ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಈಗ ನಮ್ಮ ರಾಜ್ಯದ ಡಿವೈಡ್ ಮಾಡಬೇಕು ಅಂತ ನಿಮ್ಮ ಒಪಿನಿಯನ್ ಏನು ಅಂತ ರಾಜ್ಯ ಸರ್ಕಾರವನ್ನು ಪ್ರೆಸಿಡೆಂಟ್ ಅವರು ಕೇಳ್ತಾರೆ. ಆಗ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ರಾಜ್ಯ ಡಿವೈಡ್ ಮಾಡೋಕೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಒಪಿನಿಯನ್ ಕೊಡಬಹುದು. ಆ ಒಪಿನಿಯನ್ ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡಲೂಬಹುದು, ರಿಜೆಕ್ಟ್ ಮಾಡಲೂಬಹುದು. ಅದು ಯಾವುದೇ ತರಹದ ಕಂಪಲ್ಸರಿ ರಾಜ್ಯ ಸರ್ಕಾರದ ಒಪಿನಿಯನ್ ಕೇಂದ್ರ ಸರ್ಕಾರ ಪಾಲಿಸಬೇಕು ಅನ್ನೋದು ಇಲ್ಲ ಅಂತ ಹೇಳ್ಬಿಟ್ಟಿದೆ ಐದನೇ ಕಂಡೀಷನ್ ಹೇಳುತ್ತೆ. ಆರನೇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಸಾರಿ ಬಿಲ್ ಏನನ್ನ ಎರಡು ಹೌಸರಲ್ಲೂ ಇಂಟ್ರೊಡ್ಯೂಸ್ ಆದ್ಮೇಲೆ ಅದು ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಅದಕ್ಕೆ ಯಾವುದೇ ತರವಾದಂತ ಸ್ಪೆಷಲ್ ಮೆಜಾರಿಟಿ 368 ಆರ್ಟಿಕಲ್ ಪ್ರಕಾರವಾಗಿ ಕಾನ್ಸ್ಟಿಟ್ಯೂಯೆಂಟ್
ಅಮೆಂಡ್ಮೆಂಟ್ ಪ್ರಕಾರವಾಗಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ ಮೆಜಾರಿಟಿನಲ್ಲಿ ಮಾಡಬೇಕು. ಬಟ್ ಸಪರೇಟ್ ಆಗಿ ಪಾಸ್ ಮಾಡಬೇಕು ಬಿಲ್ ನ. ಎರಡು ಹೌಸ್ ಅಲ್ಲೂ ಸಪರೇಟ್ ಆಗಿ ಬಿಲ್ ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ ಒಂದು ಕಂಡೀಷನ್ ಹೇಳಿದ್ದಾರೆ. ಇನ್ ಕೇಸ್ ಏನನ್ನ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟೂ ಹೌಸಸ್, ಎರಡು ಹೌಸ್ ಅಲ್ಲಿ ಏನನ್ನ ಕಾನ್ಫ್ಲಿಕ್ಟ್ ಬಿಟ್ರೆ ಬಿಲ್ಲು ಡಿಫೀಟ್ ಆಗ್ಬಿಡುತ್ತೆ. ಬಿಲ್ ಗೆಟ್ಸ್ ಡಿಫೀಟೆಡ್ ಅಂತ ಹೇಳಿದ್ದಾರೆ. ಬಿಲ್ಲು ಡಿಫೀಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಜಾಯಿಂಟ್ ಸಿಟ್ಟಿಂಗ್ ಅನ್ನೋದು ಇರೋದಿಲ್ಲ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಲೋಯರ್ ಹೌಸ್ ಅಲ್ಲಿ ಏನನ್ನ ಬಿಲ್ ಪಾಸ್ ಆಗಿ ಅಪ್ಪರ್ ಹೌಸ್ ಅಲ್ಲಿ ಏನನ್ನ ಬಿಲ್ ಪಾಸ್ ಆಗ್ಲಿಲ್ಲ ಅಂದ್ರೆ, ಅಥವಾ ಅಪ್ಪರ್ ಹೌಸ್ ಅಲ್ಲಿ ಬಿಲ್ ಪಾಸ್ ಆಗಿ ಲೋಯರ್ ಹೌಸ್ ಅಲ್ಲಿ ಏನನ್ನ ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಜಾಯಿಂಟ್ ಸಿಟ್ಟಿಂಗ್ ತಗೊಂಡು ಬಿಲ್ ಅನ್ನು ಪಾಸ್ ಮಾಡೋ ಅಧಿಕಾರ ಇರೋದಿಲ್ಲ ಅಂತ ಹೇಳ್ಬಿಟ್ಟಿದೆ. ಈ 6ನೇ ಕಂಡೀಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ 7ನೇ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಆಫ್ಟರ್ ಪ್ರೆಸೆಂಟಿಂಗ್ ಟು ದ ಪ್ರೆಸಿಡೆಂಟ್ ಹಿ ಬೌಂಡ್ ಟು ಅಕ್ಸೆಪ್ಟ್ ಅಂಡ್ ಬಿಲ್ ಬಿಕಮ್ ಆಕ್ಟ್. ಅಂದ್ರೆ ಒಂದು ಸಾರಿ ಲೋಯರ್ ಹೌಸ್ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಬಿಲ್ ಏನನ್ನ ಪಾಸ್ ಆಗಿ ಪ್ರೆಸಿಡೆಂಟ್ ಚೇಂಬರ್ಗೆ ಏನನ್ನ ಹೋದ್ರೆ ಪ್ರೆಸಿಡೆಂಟ್ ಕಂಪಲ್ಸರಿ ಆ ಬಿಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡುವ ಅಧಿಕಾರ ಪ್ರೆಸಿಡೆಂಟ್ ಇರೋದಿಲ್ಲ ಅಂತ ಹೇಳ್ಬಿಟ್ಟಿದೆ. ಹೇಳ್ತಕ್ಕಂಥದ್ದೇ ಈ 7ನೇ ಕಂಡೀಷನ್. ಸೊ ಫ್ರೆಂಡ್ಸ್, ಇನ್ನೊಂದ್ಸರಿ ಮೆಮರೈಸ್ ಮಾಡೋಣ ಈ 7 ಕಂಡೀಷನ್ಸ್. ಮೊದಲನೇದು, ಬಿಲ್ಲು ಲೋಕಸಭೆನಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು, ರಾಜ್ಯಸಭೆದಲ್ಲೂ ಇಂಟ್ರೊಡ್ಯೂಸ್ ಮಾಡಬಹುದು. ಮತ್ತೆ ಬಿಲ್ಲು ಪ್ರೈವೇಟ್ ಮೆಂಬರ್ ಬಿಲ್ ಆದ್ರೂ ಆಗಿರಬಹುದು, ಗೌರ್ಮೆಂಟ್ ಮೆಂಬರ್ ಬಿಲ್ ಆದ್ರೂ ಆಗಿರಬಹುದು. ಬಿಲ್ ಇಂಟ್ರೊಡ್ಯೂಸ್ ಹೌಸ್ಗೆ ಬಿಲ್ ಇಂಟ್ರೊಡ್ಯೂಸ್ ಮಾಡಕ್ ಮುಂದ್ಗಡೆ ಪ್ರೆಸಿಡೆಂಟ್ ಅವರ ಕ್ಲಿಯರ್ ಪರ್ಮಿಷನ್ ತಗೊಂಡಿರ್ಬೇಕು. 3ನೇದು, ಪ್ರೆಸಿಡೆಂಟ್ ಅವರು ಪರ್ಮಿಷನ್ ಕೊಡಕ್ ಮುಂದ್ಗಡೆ ಸ್ಟೇಟ್ ಲೆಜಿಸ್ಲೇಷನ್ ಕನ್ಸಿಡರ್ ಗೆ ಕಳಿಸಬೇಕು. ಅದು 4ನೇ ಕಂಡೀಷನ್. 5ನೇ ಕಂಡೀಷನ್, ಸ್ಟೇಟ್ ಲೆಜಿಸ್ಲೇಚರ್ ಹೇಳ್ತಕ್ಕಂತ ಒಪಿನಿಯನ್ ಕಂಪಲ್ಸರಿ ಫಾಲೋ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು 5ನೇ ಕಂಡೀಷನ್. 6ನೇದು, ಬಿಲ್ಲು ಪ್ರತಿಯೊಂದು ಹೌಸ್ ಅಲ್ಲಿ ಸಪರೇಟ್ ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಜಾಯಿಂಟ್ ಸಿಟ್ಟಿಂಗ್ ಅನ್ನೋದು ಇರೋದಿಲ್ಲ. ಒಂದು ಹೌಸ್ ಅಲ್ಲಿ ಏನನ್ನ ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಬಿಲ್ ಅನ್ನ ಡಿಫೀಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು ಅನ್ನೋದು 6ನೇ ಕಂಡೀಷನ್. 7ನೇ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಬಿಲ್ ಒಂದ್ಸರಿ ಎರಡು ಹೌಸ್ ಅಲ್ಲೂ ಸಪರೇಟ್ ಆಗಿ ಪಾಸ್ ಆಗಿ ಪ್ರೆಸಿಡೆಂಟ್ ಚೇಂಬರ್ಗೆ ಏನನ್ನ ಹೋದ್ರೆ ಪ್ರೆಸಿಡೆಂಟ್ ಕಂಪಲ್ಸರಿ ಆ ಬಿಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ 7ನೇ ಕಂಡೀಷನ್ಸ್ ಹೇಳ್ತಕ್ಕಂಥದ್ದು. ಸೊ ಫ್ರೆಂಡ್ಸ್, ನಿಮಗೆ ಸ್ಟೇಟ್ ರಿಆರ್ಗನೈಸೇಷನ್ ಬಗ್ಗೆ, ಸ್ಟೇಟ್ ನೇಮ್ ಏನು ಚೇಂಜ್ ಮಾಡ್ಬೇಕಂತ ಪ್ರೊಸೀಜರ್ ಬಗ್ಗೆ ಏನೇನಿದೆ ಅಂತ ಹೇಳ್ಬಿಟ್ಟಿದೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ಏನೇನು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈಗ ಆರ್ಟಿಕಲ್ 4 ಹೋಗೋಣ. ಆರ್ಟಿಕಲ್ 4 ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಸೇಸ್ ಇಫ್ ಎನಿ ಅಮೆಂಡ್ಮೆಂಟ್ ಮೇಡ್ ಅಂಡರ್ ಆರ್ಟಿಕಲ್ 2 ಅಂಡ್ ಆರ್ಟಿಕಲ್ 2 ದಟ್ ಈಸ್ ನಾಟ್ ಡೀಮ್ಡ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368. ಸೊ ಇದೇನ್ ಹೇಳ್ತದೆ ಅಂತ ಹೇಳಿದ್ರೆ, ಆರ್ಟಿಕಲ್ 2 ಮತ್ತೆ ಆರ್ಟಿಕಲ್ 3 ಸಂಬಂಧಪಟ್ಟಿರೋ ಹಂಗೆ ಯಾವುದೇ ತರವಾದಂತಹ ಅಮೆಂಡ್ಮೆಂಟ್ ಏನನ್ನ ಮಾಡಿದ್ರೆ ಅದನ್ನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳಂಗಿಲ್ಲ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಇದು ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಮಾಡ್ತಕ್ಕಂತ ಆರ್ಟಿಕಲ್ಸ್. ಸೊ ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಂದು ಸ್ಪೆಷಲ್ ಮೆಜಾರಿಟಿ ಮುಖಾಂತರವಾಗಿ ಯಾವುದೇ ತರವಾದಂತಹ ಪ್ರೊಸೀಜರ್ ಫಾಲೋ ಆಗಿ ಆ ಬಿಲ್ ನ ಪಾಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟಿದೆ. ಆರ್ಟಿಕಲ್ 4 ಹೇಳ್ತಾರೆ. ಆಕ್ಚುಲಾಗಿ ಆರ್ಟಿಕಲ್ 4 ಏನಪ್ಪಾ ಅಂತ ಹೇಳಿದ್ರೆ, ಆರ್ಟಿಕಲ್ ಒಂಥರ ಪ್ರೊಸೀಜರ್ ಆರ್ಟಿಕಲ್ ಇದ್ದಂಗೆ, ಯಾವ ತರ ಮಾಡ್ಬೇಕು ಅನ್ನೋ ಹೇಳ್ತಕ್ಕಂಥದ್ದೇ ಆರ್ಟಿಕಲ್ 4. ಸೊ ಫ್ರೆಂಡ್ಸ್, ಈ 4 ಆರ್ಟಿಕಲ್ ಹೇಳಿದ್ದೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಈ 4ನೇ ಆರ್ಟಿಕಲ್ ಯಾವುದೇ ಕಾರಣಕ್ಕೂ ಆರ್ಟಿಕಲ್ 2 ಮತ್ತೆ ಆರ್ಟಿಕಲ್ 3 ಸಂಬಂಧಪಟ್ಟಿರಂಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರೋಂಗಿಲ್ಲ ಆರ್ಟಿಕಲ್ 368 ಪ್ರಕಾರವಾಗಿ ಅಂತ ಹೇಳ್ಬಿಟ್ಟಿದೆ. ಆರ್ಟಿಕಲ್ 4 ಹೇಳುತ್ತೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅಲ್ಲಿ ಆರ್ಟಿಕಲ್ 2 ಸಂಬಂಧಪಟ್ಟಿರುವಂಗೆ ಒಂದು ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ. ಅದೇನಪ್ಪಾ ಅಂತ ಡಿಸ್ಕಸ್ ಮಾಡೋಣ. ಜಡ್ಜ್ಮೆಂಟ್ ಸಹ ಇದೇ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಬಿಡೋಣ. ಪಾರ್ಟ್ 1 ಸಂಬಂಧಪಟ್ಟಿರಂಗೆ 1960 ಬೇರುಬರಿ ಯೂನಿಯನ್ ಕೇಸ್, ಇದೊಂದು ಕೇಸು ಸುಪ್ರೀಂ ಕೋರ್ಟ್ ಮುಂದ್ಗಡೆ ಬರುತ್ತೆ. ಏನಪ್ಪಾ ಈ ಕೇಸು ಅಂತ ಹೇಳಿದ್ರೆ, ಭಾರತ ದೇಶದ ಕಂಟ್ರೋಲ್ ಅಲ್ಲಿ ಅಥವಾ ಅಂಡರ್ ಅಲ್ಲಿ ಇರ್ತಕ್ಕಂಥ ಬೇರುಬರಿ ಒಂದು ಪ್ರದೇಶ ಇರ್ತದೆ. ಆ ಪ್ರದೇಶ ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರದೇಶ, ಲ್ಯಾಂಡ್ ಬೌಂಡ್ರಿ. ಅದನ್ನ ಬಾಂಗ್ಲಾದೇಶಕ್ಕೆ ಟ್ರಾನ್ಸ್ಫರ್ ಮಾಡುವಾಗ ಬರ್ತಕ್ಕಂಥ ಒಂದು ಸನ್ನಿವೇಶ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಬರುತ್ತೆ. ಆಗ ಕೆಲವರು ಬಾಂಗ್ಲಾದೇಶಕ್ಕೆ ಟ್ರಾನ್ಸ್ಫರ್ ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದ ಅವ್ರೇನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೊಕದ್ದಮೆನೆ ಹೂಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡುತ್ತೆ ಬೇರುಬಾರಿ ಪ್ರಕರಣದಲ್ಲಿ. ಏನಪ್ಪಾ ಅಂತ ಹೇಳುತ್ತೆ ಅಂತ ಸುಪ್ರೀಂ ಕೋರ್ಟ್, ಇಂಡಿಯನ್ ಟೆರಿಟರಿ ಟ್ರಾನ್ಸ್ಫರ್ ಟು ದ ಅದರ್ ಕಂಟ್ರಿ ಇಟ್ ರಿಕ್ವೈರ್ಸ್ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ವಿತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ, ಆರ್ಟಿಕಲ್ 2 ಸಂಬಂಧಪಟ್ಟಿರೋಂಗೆ ಭಾರತ ದೇಶದ ಯಾವುದೇ ಒಂದು ಭೂಭಾಗವನ್ನು ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡೋ ಹಂಗಿದ್ರೆ ಆ ಸಮಯದಲ್ಲಿ ಮಾತ್ರ
ಪಾರ್ಲಿಮೆಂಟ್ ನ ಸ್ಪೆಷಲ್ ಮೆಜಾರಿಟಿ ಒಂದಿಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಒಂದಿಗೆ ಮಾತ್ರ ಬಿಲ್ ಪಾಸ್ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಮಾಡೋ ಹಂಗಿಲ್ಲ ಅಂತ ಹೇಳ್ಬಿಟ್ಟಿದೆ ಹೇಳ್ತದೆ ಸುಪ್ರೀಂ ಕೋರ್ಟ್. ಸೊ ಬೇರೆ ದೇಶಕ್ಕೆ ಲ್ಯಾಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಟಿಕಲ್ 2. ಸೊ ಆರ್ಟಿಕಲ್ 2 ಸಂಬಂಧಪಟ್ಟಿರೋ ಮಾತ್ರನೇ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ಲಸ್ ಸ್ಪೆಷಲ್ ಮೆಜಾರಿಟಿಯನ್ನು ತರಬೇಕಾಗಿರುತ್ತೆ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಕೇಸ್ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ದೇಶಕ್ಕೆ ಬೇರೆ ದೇಶದ ಏನನ್ನ ಲ್ಯಾಂಡ್ ಬೌಂಡ್ರಿನ ನಮ್ಮ ದೇಶಕ್ಕೆ ಏನನ್ನ ಅವರು ಟ್ರಾನ್ಸ್ಫರ್ ಮಾಡ್ತಾರ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಹ್ಯಾಡ್ ಮಾಡ್ಕೊಳ್ಳೋವಾಗ ಯಾವುದೇ ತರವಾದಂತ ಸ್ಪೆಷಲ್ ಮೆಜಾರಿಟಿ ಅವಶ್ಯಕತೆ ಇರೋದಿಲ್ಲ. ಆ ಸಮಯದಲ್ಲಿ ಸಿಂಪಲ್ ಮೆಜಾರಿಟಿನೇ ಸಾಕು. ಬಟ್ ನಾವು ನಮ್ಮ ದೇಶದ ಬೌಂಡ್ರಿಯನ್ನು ಬೇರೆ ದೇಶಕ್ಕೆ ನಾವು ಕೊಡ್ಬೇಕು ಅಂದ್ರೆ ಮಾತ್ರನೇ ಸ್ಪೆಷಲ್ ಮೆಜಾರಿಟಿ ರಿಕ್ವೈರ್ಡ್ ಆಗಿರುತ್ತೆ. ಇನ್ನು ಮಿಕ್ಕಿರೋದೆಲ್ಲದಕ್ಕೂ ಸಿಂಪಲ್ ಮೆಜಾರಿಟಿನೇ ಸಾಕು. ಇದೊಂದು ಜಡ್ಜ್ಮೆಂಟ್ 1960ರಲ್ಲಿ ಬೇರೆ ಬೇರೆ ಯೂನಿಯನ್ ಕೇಸ್ ಸಂಬಂಧಪಟ್ಟಿರಂಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿರ್ತದೆ. ಸೊ ಫ್ರೆಂಡ್ಸ್, ನಿಮಗೆ ಪಾರ್ಟ್ 1 ಗೆ ಸಂಬಂಧಪಟ್ಟಿರ್ತಕ್ಕಂಥ 4 ಆರ್ಟಿಕಲ್ಸ್, ಅದು ಯಾವ ತರ ಪ್ರೊಸೀಜರ್, ಅದಕ್ಕೆ ಏನೇನು ಪ್ರೊಸೀಜರ್ ಫಾಲೋ ಆಗಬೇಕು, ಪ್ಲಸ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಸಹ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋಗೆ ಸಂಬಂಧಪಟ್ಟಿರೋ ನನಗೆ ಏನನ್ನ ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ನನ್ನಲ್ಲಿರ್ತಕ್ಕಂಥ ನಾನು ಹೇಳಿರ್ತಕ್ಕಂಥ ಏನನ್ನ ತಪ್ಪು ಇನ್ಫಾರ್ಮೇಶನ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ಲಸ್ ನಿಮ್ ಸಜೆಷನ್ಸ್ ಕೊಡಿ. ನಿಮ್ಗೆ ಯಾವ್ದನ್ನ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ನಿಮ್ಗೆ ಅರ್ಥ ಆಗ್ಲಿಲ್ಲ, ಇನ್ನ ನಾನು ಹೇಳ್ತಕ್ಕಂಥ ಬೇರೆ ವಿಧಾನದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ನಮಗೆ ತಿಳಿಸಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ. ಥ್ಯಾಂಕ್ ಯು ಗೈಸ್, ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ. ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ನಿಮ್ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಗೈಸ್ ಒನ್ಸ್